ಮಮ್ಮಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸೊ ಮಾರ್ನಿಂಗ್ನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನಾನು ಡಿಂಪು ಎದ್ಬಿಟ್ಟಾಳ, ಚಂಪು ಇನ್ನೂ ಅದಾಳ ಮಲ್ಕೊಂಡಾಳ. ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಮಾಡ್ಕೊಂಡು ನಾ ಫ್ರೆಶ್ ಅಪ್ ಆಗಿ ಕುಂದಿರ್ಬೇಕು ಅಂದೆ, ಆದರೆ ಅವಳು ಬಿಡಲಿಲ್ಲ. ನಾ ಫ್ರೆಶ್ ಅಪ್ ಆಗಿ ಕೂತಿದ್ನಿ, ಅವಳಿಗೆ ನಿದ್ದೆ ಜಾಸ್ತಿ ಬಂತು. ಹಂಗಾಗಿ ಅವಳನ್ನ ಮಲಗಿಸಿ ಇನ್ನು ನೆಕ್ಸ್ಟು ಓದೋದ್ರಾಯ್ತು ಅಂದ್ಕೊಂಡು ಮಾಡಿದೆ. ಇನ್ನು ನನ್ನ ರೋಟೀನ್ ಬಗ್ಗೆ ಜಾಸ್ತಿ ಜನ ಕೇಳ್ತಿದ್ರೆ, ಹಂಗಾಗಿ ಇವತ್ತು ನನ್ನ ರೂಟೀನ್ ಯಾವ ಥರ ಇರುತ್ತೆ, ಎಕ್ಸಾಮಿಗೆ ಯಾವ ಥರ ಪ್ರಿಪೇರ್ ಆಗ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮಾರ್ನಿಂಗ್ ಕರೆಕ್ಟ್ 4 ಗಂಟೆ ಆಗಿತ್ತು. ನಾನು 3:45 ಅಲಾರಾಮ್ ಇಟ್ಟಿರ್ತೀನಿ. 3:45ಕ್ಕೆ ಹೇಳಲ್ಲ ನಾನು. 3:45 ಅಂದರೆ 2-3 ಸಾರಿ ಹೊಡೆದ್ಮೇಲೆ, ಅಂದರೆ 4ಕ್ಕೆ ಒಂದು 5 ನಿಮಿಷ, ಒಂದು 4 ನಿಮಿಷ ಹಿಂಗಿದ್ದಾಗ ಎದ್ದಿರ್ತೀನಿ. ಸೊ ಕರೆಕ್ಟು 4 ಗಂಟೆ ಆಯಿತು AM. ಇವತ್ತು ನಾನು ಸ್ಟಾರ್ಟ್ ಮಾಡತ್ತೀನಿ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅಂತಂದು. ನಾನು ಹೇಳಿದೆ, ನಾನು ನನ್ನ ವಿಡಿಯೋ ಹಾಕಿದಾಗ ಹೇಳಿದ್ದೆ, ನಾನು ಏನು ಓದಬೇಕು ಅಂದ್ಕೊಂಡಿರ್ತೀನಿ ಅದನ್ನು ತಲೆದಿಂಬಲ್ಲಿ ಇಟ್ಕೊಂಡಿರ್ತೀನಿ ಅಂತಂದು. ಸೊ ಇನ್ನು ಡಿಂಪುನ ಮನಗಿಸಿ, ನನಗೆ ಚಳಿ ಭಾಳ ಇತ್ತು, ಹಂಗಾಗಿ ಎಲ್ಲ ಪ್ಯಾಕ್ ಹಾಕ್ಕೊಂಡು ವಾಪಸ್ ಮತ್ತೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾನು ಯಾವಾಗ್ಲೂ ವಾಸುದೇವದ ಮಂತ್ರ ಹೇಳ್ತೀನಿ ನಾನು. ಅಂದರೆ ನಂಗೆ ಅದು ಏನೋ ಒಂಥರ, ನಾನು ಎಷ್ಟೇ ಕಷ್ಟದೊಳಗಿದ್ರು ನಂಗೆ ಸಹಾಯ ಮಾಡುತ್ತಾ. ಓಂ ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಈ ಒಂದು ಮಂತ್ರವನ್ನು ಹೇಳಿ ಮುಂದೆ ನಾನು ಸ್ಟಾರ್ಟ್ ಮಾಡ್ತೀನಿ. ನನಗೆ ಎಷ್ಟೇ ಏನೋ ಪ್ರಾಬ್ಲಮ್ ಇದ್ದರೂ ಈ ಮಂತ್ರ ಹೇಳ್ತೀನಿ ನಾನು. ನನಗೆ ಈ ಮಂತ್ರ ಹೇಳಿದ ತಕ್ಷಣ ನನಗೇನೋ ಒಂಥರ ಕಾಮ್ ಅನ್ಸುತ್ತೆ, ಆರಾಮ್, ಓಕೆ ನಾನು ಮಾಡಬಲ್ಲೆ ಅನ್ಸುತ್ತೆ. ಹಂಗಾಗಿ ಇನ್ನು ಇವತ್ತು ನಾನು ಬುಕ್ಗಳನ್ನ ಓದ್ತಿದ್ದೆ. ನಾನು NCERT ಬುಕ್ಗಳನ್ನು ಓದ್ತೀನಿ. ಸೊ ನಿಮ್ಗೆ NCERT ಬುಕ್ ಯಾವ ಥರ ಇರ್ತಾವೆ ಅಂತ ಕೇಳಿದ್ರಿ. NCERT ಬುಕ್ನ ತೋರಿಸ್ತೀನಿ ನಾನು. ನಿಮ್ಮ ಹತ್ರ NCERT ಬುಕ್ಸ್ ಅವೈಲೇಬಲ್ ಇಲ್ಲ ಅಂದರೆ ನೀವು ಯಾವ ರೀತಿ ನೋಟ್ಸ್ನ ಮಾಡ್ಕೋಬೋದು ಅಂತ ಕೂಡ ಹೇಳ್ತೀನಿ. ಸೊ ಇವತ್ತು ನಾನು ಸೆಲೆಕ್ಟ್ ಮಾಡಿರುವಂತಹ ಟಾಪಿಕ್ ಬಂದು ರೀಪ್ರೊಡಕ್ಷನ್ ಇನ್ ಆ್ಯನಿಮಲ್ಸ್ ಅಥವಾ ಆರ್ಗ್ಯಾನಿಸಮ್ಸ್ ಅಂತಂದು. ಸೊ ಅದರೊಳಗೆ ಫಸ್ಟು ನಾನು ಸ್ಟಡಿ ಮಾಡ್ತೀನಿ. ಅಂದರೆ ಅಷ್ಟು ಓದಲ್ಲ, 1-2 ಬೇಡ 2.5 ಪೇಜನ್ನು ಓದ್ತೀನಿ ನಾನು. ನನಗೆ ಎಷ್ಟು ಸಫಿಸಿಯೆಂಟ್ ಅನಿಸುತ್ತೆ ಆ ಟೈಮಿಗೆ ಓದಿರ್ತೀನಿ. ಓದಿ ವಾಪಸ್ ಮತ್ತೆ ನೆಕ್ಸ್ಟು ನೋಟ್ಸ್ನ ಮಾಡ್ಕೊಳ್ತೀನಿ. ಅಂದರೆ ಒಂದು ಸಾರಿ ಓದಿರ್ತೀನಲ್ಲ, ಈ ನೋಟ್ಸಲ್ಲಿ ಇದು ಇಂಪಾರ್ಟೆಂಟು, ಇದು ಓಕೆ, ಇದನ್ನು ಕೇಳ್ಬೋದು, ಇದು ಅಪಾರ್ಚುನಿಟಿ ಐತಿ ಕೇಳೋದು ಅಂತ ನನಗೆ ಅನಿಸ್ತು ಅಂದರೆ ಅಷ್ಟೇ. ಮತ್ತು ಇನ್ನು ಓಲ್ಡು ಕ್ವಶನ್ ಪೇಪರ್ಸ್ನು ಒಂದಿಷ್ಟು ನಾನು ಸಾಲ್ವ್ ಮಾಡಿದಾಗ ಒಂದಿಷ್ಟು ಈ ಟಾಪಿಕ್ ರಿಲೇಟೆಡ್ ಇದನ್ನು ಕೇಳ್ತಾರಾ ಅನ್ನುವಂತಹದ್ದು ಒಂದಿಷ್ಟು ಮಾಹಿತಿ ಇರುತ್ತಲ್ಲ, ಹಂಗಾಗಿ ನಾನು ಇದನ್ನು ಓದಬೇಕು, ಇದನ್ನು ಬಿಡಬೇಕು ಅನ್ನುವಂಥದ್ದು ಮೈಂಡ್ ಸೆಟ್ಟಲ್ಲಿ ಬಂದುಬಿಡ್ತೀನಿ. ಫಸ್ಟು ಒಂದು 15-20 ನಿಮಿಷ ಕರೆಕ್ಟಾಗಿ ಓದ್ತೀನಿ, ಪ್ರತಿಯೊಂದು ವರ್ಡ್ಸನ್ನು ಬಿಡದೆ. ಆ್ಯಕ್ಟಿವಿಟಿ ಇದ್ದರೆ ಆ್ಯಕ್ಟಿವಿಟಿ, ಚಟುವಟಿಕೆಗಳಂತ ಬರ್ತಾವಲ್ಲ ಮಿಡಲ್ಲು, ಆ ಚಟುವಟಿಕೆಗಳನ್ನು ಕೂಡ ಓದ್ತೀನಿ ನಾನು. ಬಾಕ್ಸಲ್ಲಿ ಇರೋದನ್ನು ಓದ್ತೀನಿ. ಸೊ ಸ್ಕಿಪ್ ಮಾಡಲ್ಲ ಅಂಥವು, ಯಾಕಂದ್ರೆ ಅವು ಇಂಪಾರ್ಟೆಂಟ್ ಆಗಿರ್ತಾವೆ, ಅದರಲ್ಲೇ ಭಾಳ ಕೇಳೋದು. ಸೊ ಅದೆಲ್ಲ ಓದಿ ಓಕೆ ಇದು ನನಗೆ ಕ್ಲಿಯರ್ ಆಯಿತು ಅಂದ್ಕೊಂಡ್ಮೇಲೆ ನೋಟ್ಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನಿವಾಗ ಪ್ರೆಸೆಂಟು ಓದ್ತಾ ಇರೋದು PUC ಸೆಕೆಂಡ್ PU ಬುಕ್ಗಳನ್ನು ಓದ್ತಿದ್ದೀನಿ ನಾನು. NCERT ಬುಕ್ಗಳನ್ನು ನಾನು ಸೈನ್ಸ್ ಮಾಡಿದ್ನಲ್ಲ, ಸೆಕೆಂಡ್ PU ಫಸ್ಟ್ PU ಬುಕ್ಕ ಇಟ್ಕೊಂಡಿದ್ದೀನಲ್ಲ ಅವನ್ನೇ ಓದಾತೀನಿ. ಅಂದರೆ ನಾನು 10th ಮುಗಿದ್ಬಿಟ್ಟೈತಿ, ಹಂಗಾಗಿ ನೆಕ್ಸ್ಟ್ ಓದಾತೀನಿ. ಇಲ್ಲ ಇನ್ ಕೇಸ್ ನಿಮ್ಗೆ ಮುಗ್ದಿಲ್ಲ ಅಂದರೆ ಅಟ್ಲೀಸ್ಟ್ ಫಸ್ಟ್ PU ಸೆಕೆಂಡ್ PU ಆದರೂ ಓದ್ರಿ. 10th 8th ಕವರ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಫಸ್ಟ್ PU ಸೆಕೆಂಡ್ PU ಆದರೂ ಓದ್ರಿ, ಯಾಕಂದರೆ ಅದ್ರೊಳಗೆ ಎಲ್ಲ ಕವರ್ ಮಾಡಿರ್ತಾರೆ ಅವರು. ಸೊ ನಾನು ಅದನ್ನು ಕವರ್ ಮಾಡಿದ ಮೇಲೆ ಇದನ್ನು ಮಾಡತ್ತೀನಿ. ನಾನು ಒಂದು ನೋಟ್ಸನ್ನು ಹಾಕ್ತೀನಿ. ನಾನು 10th ಒಂದು ಚಾಪ್ಟರ್ನ ಹಾಕ್ತೀನಿ, ಯಾವ ರೀತಿ ನೋಟ್ಸ್ನ ಮಾಡಿದ್ದೀನಿ ಅಂತ PDF ನಾನು ಮೊನ್ನೆ ಅಪ್ಲೋಡ್ ಮಾಡಿದ್ದೆ, ಬಟ್ ಅದು ಕಾಪಿರೈಟ್ ಬಂತು, ಹಾಗಾಗಿ ಡಿಲೀಟ್ ಮಾಡಿದೆ. ಸೊ ಈ ಥರ NCERT ಬುಕ್ಸ್ಗಳು ಸಿಗ್ತಾವೆ. ಸಿಗಲಿಲ್ಲ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಗಳನ್ನೇ ಓದ್ರಿ. ಟೆಕ್ಸ್ಟ್ ಬುಕ್ಗಳಲ್ಲಿ ಇರುವಂತಹ ಮಾಹಿತಿಯನ್ನು ಮಾತ್ರ ಅವ್ರು ಕೇಳ್ತಾರೆ, ಬೇರೆ ಯಾವ ಬುಕ್ಗಳನ್ನು ಕೇಳಲ್ಲ. ಪರ್ಟಿಕ್ಯುಲರಾಗಿ ಈ ಬುಕ್ದಲ್ಲೇ ಕೇಳ್ತಾರೆ ಅಂತಂದು ಹೇಳೋಕ್ಕಾಗಲ್ಲ. ನಂಗೆ ಭಾಳ ಜನ ಕಮೆಂಟ್ ಮಾಡಿದ್ರಿ ಯಾವ ಬುಕ್ ರೆಫರ್ ಮಾಡಬೇಕು ಅಂತ. ನಾನು ನಿಜ ಹೇಳ್ಬೇಕಂದ್ರೆ ಯಾವುದು ಬೇರೆ ಆಥರ್ಸದು ಬುಕ್ ನಾನು ರೆಫರ್ ಮಾಡ್ತಿಲ್ಲ. NCERTದು ಅಥವಾ ಟೆಕ್ಸ್ಟ್ ಬುಕ್, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನೇ ರೆಫರ್ ಮಾಡತ್ತೀನಿ. ಹಂಗಾಗಿ ನನಗೆ ಯಾವುದೇ ಬುಕ್ ಸಜೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಸೊ ಯಾವುದೇ ಬುಕ್ಗಳನ್ನು ಓಲ್ಡ್ ಕ್ವಶನ್ ಪೇಪರ್ ನೋಡಿದಾಗ ಎಲ್ಲೋ ಒಂದು ಬುಕ್ದೊಳಗೆ 2 ಕ್ವಶನ್ನು 3 ಕ್ವಶನ್ನು ಬಂದಿರುತ್ತೆ. ಬಟ್ ಇತ್ತೀಚಿನ ಒಂದು
TET ಮೊನ್ನೆ ಕ್ಲಿಯರ್ ಆಯ್ತಲ್ಲ, ಆ TETಯಲ್ಲಿ ಹೇಳ್ಬೇಕಂದ್ರೆ ಒಂದು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬುಕ್ ಐತಿ. ಅದರಲ್ಲಿ ಪೇಪರ್ 1 22 ಕ್ವಶನ್ಸು, ಪೇಪರ್ 2 25 ಕ್ವಶನ್ಸ್ ಬಂದಿದ್ದಾವೆ. ಸದ್ಯಕ್ಕೆ ನಾ ಹೇಳೋದಂದರೆ ಅದನ್ನು ಸ್ವಲ್ಪ ರೆಫರ್ ಮಾಡಿರಿ ಅಂತ ಹೇಳ್ಬೋದು ಅಷ್ಟೇ. ಆದರೆ ನಾನು ಇನ್ನೂ ಮಾಡಿಲ್ಲ, ಬಟ್ ಅದರಲ್ಲೂ ಬಂದಿದ್ದಾವೆ ಅಂತಂದು ನಾನು ಈ ಥರ ಕ್ಲಾಸ್ ಕೇಳ್ತಿರ್ಬೇಕಾದ್ರೆ ಒಬ್ಬರು ಹೇಳಿದ್ರು ಸರ್, ಹಾಗಾಗಿ ನಾನು ನಿಮ್ಗೆ ಹೇಳತ್ತೀನಿ. ಅದನ್ನು ಮಾಡ್ತಿದ್ರೆ ಮಾಡ್ಬೋದು. ಅದು 425 ರುಪೀಸ್ ಏನೋ ಐತಿ, ಬಟ್ ಸದ್ಯಕ್ಕೆ ಆನ್ಲೈನಲ್ಲಿ ಅವೈಲೇಬಲ್ ಇಲ್ಲ. ಅದು ನಾನು ಸರ್ಚ್ ಮಾಡಿದೆ. ನೀವೆಲ್ಲಾದರೂ ಬಾಗಲಕೋಟೆ, ಇಳಕಲ್ ಅಥವಾ ಬೆಂಗಳೂರು, ಬೆಳಗಾವಿ ಎಲ್ಲಾದರೂ ಹೋಗೋರಿದ್ರೆ ತರಿಸ್ಬೋದು. ಬುಕ್ ಸ್ಟಾಲಲ್ಲಿ ಸ್ವಪ್ನ ಬುಕ್ ಸ್ಟಾಲ್ ಐತಿ. ಸೊ ಅಲ್ಲಂತೂ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ, ಮತ್ತು ಒರಿಜಿನಲ್ ಕಾಪೀಸೇ ಸಿಗ್ತಾವೆ, ತರಿಸ್ಬೋದು ನೀವು. ಈ ಬುಕ್ಕನ್ನು ನಾನು ಹೇಳ್ತೀನಿ. ಸೈಡಲ್ಲಿ ಬೇಕಿದ್ರೆ ಚಿತ್ರವನ್ನು ಕೂಡ ಹಾಕ್ಬಿಡ್ತೀನಿ, ನೋಡ್ಕೊಳ್ರಿ. ಈ ಬುಕ್ದಿಂದ ಟೋಟಲ್ 55 ಮಾರ್ಕ್ಸ್ ಬಂದಿದ್ದಾವೆ TET ಅಂತ ಈ ಸಾರಿ ಗೊತ್ತಾಯಿತು. ನನಗಷ್ಟು ಪರ್ಟಿಕ್ಯುಲರಾಗಿ ಇದೇ ಬುಕ್ಕು ಅಂತ ಬೇಡ. ನೀವು GPSTR ಆಯಿತು, HSTR ಆಯಿತು, PST ಈ ಕ್ವಶನ್ ಪೇಪರನ್ನು ಓಲ್ಡ್ ಕ್ವಶನ್ ಪೇಪರನ್ನ ತೊಗೊಂಡು ಸಾಲ್ವ್ ಮಾಡಿದಾಗ, ಈ PST ಅಂತ ತೊಗೊಂಡಾಗ 7th ಕ್ಲಾಸಿನೂ ಭಾಳ ಕೇಳ್ಯಾರ. ಮತ್ತು ಈ HSTR ಅಂತ ತೊಗೊಂಡಾಗ 6th ಇಂದ 10th ಭಾಳ ಕೇಳಿದ್ದಾರೆ ಅವರು. ಸೊ GPSTR ತೊಗೊಂಡಾಗ ಕೂಡ PUCಯನ್ನು ಸ್ವಲ್ಪ ಕವರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಬೇರೆ ಬುಕ್ಕು ತೊಗೊಳೋಕ್ಕಿಂತ ಗೌರ್ಮೆಂಟ್ದವರೇ ನಮಗೆ ಬುಕ್ ಕೊಟ್ಟಿದ್ದಾರಲ್ಲ, ಆ ಬುಕ್ಗಳನ್ನು ಬಳಸ್ಕೊಂಡ್ರೆ ಭಾಳ ಯೂಸ್ ಅಂತ ಅನ್ಕೋತೀನಿ. ಸೊ ಇನ್ನು ನಾನು ಫಸ್ಟು ಓದ್ಕೊಂಡ್ಬಿಡ್ತೀನಿ ಎಲ್ಲೆಲ್ಲಿ ಏನೇನು ಬರುತ್ತೆ ಏನೇನಿಲ್ಲ ಅಂತಂದು. ಇಲ್ಲ ನಿಮಗಿದು ಕಾನ್ಸೆಪ್ಟ್ ಭಾಳ ಡೆಪ್ತ್ ಐತಿ ಅಥವಾ ಡೀಪ್ ಐತಿ, ಇಷ್ಟು ಬೇಡ ನನಗೆ ಅನ್ನೋರಿದ್ರೆ ನೀವು 10th ಓದ್ಕೊಂಡ್ರೆ ಸಾಕು. 10th ಬುಕ್ದೊಳಗೂ ಕೂಡ ಈ ಪ್ರತಿಯೊಂದು ಕಾನ್ಸೆಪ್ಟ್ ಐತಿ. ನಾನು ಇವತ್ತು ಓದುವಂತಹ ಕಾನ್ಸೆಪ್ಟ್ ಹೇಳಿದ್ನಲ್ಲ, ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಅಂತ. ಈ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮು 10th ಐತಿ, 8th ಐತಿ. ಸೊ 8th ಏನಂದರೆ ನಿಮ್ಗೆ ಜಸ್ಟು ಪಾರ್ಟ್ಸ್ ಏನೇನು ಅದ್ರ ಕೆಲಸ ಏನಂತ ಅಷ್ಟೇ ಕೊಟ್ಟಿದ್ದಾರೆ, ಡೀಪಾಗಿ ಕೊಟ್ಟಿಲ್ಲ. ಓವುಲೇಷನ್ ಯಾವ ಥರ ಆಗ್ತೈತಿ, ಮತ್ತು ಗಮೆಟ್ಸ್ ಫಾರ್ಮೇಷನ್ ಯಾವ ಥರ ಆಗ್ತೈತಿ ಅನ್ನೋದನ್ನು ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಇವಾಗ ಭ್ರೂಣ ಯಾವ ರೀತಿ ಉತ್ಪತ್ತಿ ಆಗುತ್ತಾ, ಅಥವಾ ಈ ಭ್ರೂಣ ನಿಷೇಚನ ಕ್ರಿಯೆ ಯಾವ ರೀತಿ ನಡೀತೈತಿ ಅನ್ನೋದನ್ನು ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಇನ್ನು 10th ಬಂದರೆ ಪರ್ಟಿಕ್ಯುಲರಾಗಿ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ, ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ಈ ಯಾವುದು ಜರಾಯು ಅಥವಾ ನಾವೇನಂತ ಕರಿತೀವಿ ಅಂಬ್ಲಿಕಲ್ ಕಾರ್ಡ್ ಅಂತ ಕರಿತೀವಲ್ಲ, ಈ ಅಂಬ್ಲಿಕಲ್ ಕಾರ್ಡ್ನ ಒಂದು ಮಹತ್ವ, ಇಂಪಾರ್ಟೆನ್ಸ್ನ ಕೇಳ್ಬೋದು. ಮತ್ತು ಅಥವಾ ಈ ಸೆಕ್ಸ್ ಡಿಟರ್ಮಿನೇಷನ್ ಆಯಿತು, ಸೆಕ್ಸ್ ಡಿಸೀಸಸ್ ಆಯಿತು, ವೈರಸ್ ಅಥವಾ ಬ್ಯಾಕ್ಟೀರಿಯಾಸ್ದು, ಈ ರೀತಿ ಪ್ರತಿಯೊಂದು ಕೊಟ್ಟಿದ್ದಾರೆ. ಇಷ್ಟನ್ನು ಓದಿದ್ರು ಸಾಕು ನೀವು. ಇದರಲ್ಲೂ ಕೂಡ ಸೇಮ್ ಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ಎಕ್ಸಾಂಪಲ್ಸ್ ಜಾಸ್ತಿ ಕೊಟ್ಟಿರ್ತಾರೆ, ಇವನ್ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟಿರ್ತಾರೆ. ನೀವು ಸ್ವಲ್ಪ ಜಾಸ್ತಿ ಇರೋದು ಓದಿದರೆ ಎಕ್ಸಾಮಲ್ಲಿ ಯಾವುದೇ ಲೆವೆಲ್ ಕೇಳಿದ್ರು ನೀವು ಬರೀಬಹುದು ಅನ್ನೋ ಒಂದು ರೀಸನ್ನು. ನಾನು ನೋಟ್ಸ್ನ ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಮಾಡಿ ನಾನು ಇದೇ ಪಾಠದ್ದು. ಸೊ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಅದನ್ನು. ಇನ್ನು ಕರೆಕ್ಟು 4:15 ಟೈಮ್ ಆಯಿತು. ಸೊ 4:15ಇಂದ ಈಗ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಟೈಮ್ ಮೇಲೆ ಡಿಪೆಂಡ್ ನಂದು. ಸೊ 4:09 ಆಗೈತಿ ಇವತ್ತು ನಂದು. ಡೈಲಿ 4:15, 4:20, 4:15 ತನಕ ಓದ್ತೀನಿ ನಾನು. ಅದ್ರ ಮೇಲೆ ಬರಿತೀನಿ. ಇವಾಗ 4:09 ಆಗಿತ್ತು. ಸೊ ಇದೇ ನೋಡಿರಿ, ನಾನು NCERT ಬುಕ್ಗಳನ್ನು ನಾನು ರೆಫರ್ ಮಾಡೋದು ಬಯಾಲಜಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಬಿಡ್ತಾರೆ ನಿಮ್ಗೆ NCERT ಅಂತಂದು. ಬೇರೆ ಯಾವ ಬುಕ್ಕುಗಳಲ್ಲ, ಇವೇ ಬುಕ್ಕು NCERT ಬುಕ್ ಎಲ್ಲಿ ಸಿಗ್ತಾವೆ ಅಂತ ಕೇಳ್ತಿದ್ರೆ, ನೀವು ಇದನ್ನು ಬುಕ್ ಸ್ಟಾಲಲ್ಲಿ ಕೇಳಿದರೆ ಕೊಡ್ತಾರೆ, ಸೆಟ್ ಕೊಡ್ತಾರೆ ಅವ್ರು, ಸಿಂಗಲ್ ಕೊಡಲ್ಲ. ಸೊ ಇದೇ NCERT ಬುಕ್ಸ್ಗಳು. ಇದರಲ್ಲಿ ಏನಂತಂದರೆ ಡಯಾಗ್ರಾಮ್ಸ್ ಆಯಿತು ವಿತ್ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಟ್ಟಿರ್ತಾರೆ. ಇವನ್ ಯಾವ ರೀತಿ ಕ್ವಶನ್ಸ್ ಬರ್ತಾವಲ್ಲ ಅವನ್ನು ಕೂಡ ಅವ್ರು ಮೆನ್ಷನ್ ಮಾಡಿರ್ತಾರೆ. ಅಂದರೆ ಕ್ವಶನ್ನ ಮೆನ್ಷನ್ ಮಾಡಲ್ಲ, ಸೊ ಅಲ್ಲಿ ಬ್ರ್ಯಾಕೆಟಲ್ಲಿ ಹಾಕಿ ಇದು ಇಂಪಾರ್ಟೆಂಟ್ ಅನ್ನೋ ರೀತಿ ಕೊಟ್ಟಿರ್ತಾರೆ ಅವರು. ಸೊ ನಾನು ಚಾಪ್ಟರ್ 1 ಸ್ಟಾರ್ಟ್ ಮಾಡೀನಿ ಇವಾಗ, PUCದು ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮು. ಇದರಲ್ಲಿ ಡಾರ್ಕ್ ಲೈನ್ಸ್ ಏನೇನು ಬರುತ್ತಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಇವನ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಡಾರ್ಕ್ ಲೈನ್ಸಿಂದ ಕೊಟ್ಟಿರ್ತಾರೆ, ಅಥವಾ ಒಂದು ಚೌಕ್ ಬಾಕ್ಸನ್ನು ಹಾಕಿರ್ತಾರೆ. ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟಾಗ ನಮ್ಗೆ ಏನೋ ಫೇಸ್ ಮಾಡ್ಬೋದು ನಾವು ಎಕ್ಸಾಮನ್ನು ಅನ್ಕೋಬೋದು. ಸೊ ನಾನು ನೋಟ್ಸ್ನ ಬರಿಬೇಕಾದ್ರೆ ಒಂದು 3-4 ರೀತಿ ಪೆನ್ಗಳನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ನನಗೆ ಏನು ಇಂಪಾರ್ಟೆನ್ಸ್ ಅನ್ಸುತ್ತಲ್ಲ ನೋಡ್ಕೊಂಡು, ಈಗ ಪೂರ ಸೆಂಟೆನ್ಸ್ ಓದೋಕ್ಕಿಂತ ಒಂದೊಂದು ವರ್ಡ್ ಓದ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಅಂತ ತೊಗೊಂಡಾಗ, ಒಂದು ಆರ್ಗ್ಯಾನಿಸಮ್ಸ್ನ ಫಸ್ಟು ಅದ್ರ ಸರ್ವೈವಲ್ ಬೇಕು. ಮೇನು ಸರ್ವೈವಲ್ ಎಷ್ಟು ಐತೆ ಅದ್ರದ್ದು, ಅಥವಾ ಅದು ಅಡಾಪ್ಟ್ ಆಗೋದು ಯಾವ ಥರ ಅನ್ನೋದ್ರ ಬಗ್ಗೆ ಬೇಕು. ಸೊ ನಾವೊಂದು ಆರ್ಗ್ಯಾನಿಸಮ್, ಒಂದು ಜೀವಿ ಐತಿ ಅಂತಂದರೆ ಅದರ ಒಂದು ಲೈಫ್ ಬರ್ತಿಂದ ಡೆತ್ವರೆಗೂ ಒಂದು ಆರ್ಗ್ಯಾನಿಸಮ್ ಇರುತ್ತೆ. ಈ ಲೈಫಿಂದ ಬರ್ತ್ವರೆಗೂ ಅಥವಾ ಬರ್ತಿಂದ ಡೆತ್ವರೆಗೂ ಇರುವಂತಹ ಒಂದು ಪಿರಿಯಡ್ ಐತಲ್ಲ, ಅದಗಳನ್ನು ಏನಂತ ಕರಿತೀವಿ, ಮೇನ್ ಅದನ್ನು ಕೇಳ್ಬೋದು. ಅಥವಾ ದ ಲೈಫ್ ಬಿಟ್ವೀನ್ ಬರ್ತ್ ಟು ಡೆತ್,
ಈಸ್ ಅಂತ ಕೊಟ್ಟು ಆಪ್ಷನ್ಸ್ ಕೊಡ್ಬೋದು ಅವರು. ಲೈಫ್ ಪೀರಿಯಡ್, ಲೈಫ್ ಸ್ಪ್ಯಾನ್ ಈ ಥರ ಕೊಟ್ಟಾಗ ಅಲ್ಲಿ ನಮ್ಗೆ ಕ್ಲಿಯರ್ ಆಗಿಬಿಡುತ್ತೆ. ಇಟ್ಸ್ ಲೈಫ್ ಸ್ಪ್ಯಾನ್ ಅಂತ ಅಂದು ಹೇಳ್ಬೋದು ನಾವು. ಇನ್ನು ಲೈಫ್ ಸ್ಪ್ಯಾನ್ ಅಂತ ಬಂದಾಗ ಎಷ್ಟೋ ಜೀವಿಗಳನ್ನ ನೋಡ್ತೀವಿ ನಾವು. ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನೋಡ್ತೀವಿ, ಅಥವಾ ಮೈಕ್ರೋಬ್ಸ್ ಅಲ್ಲದೆ ಇರುವಂತಹ ಅಥವಾ ಯುನಿಸೆಲ್ಯುಲರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸನ್ನು ನೋಡಬೇಕಾದ್ರೆ ನಾವು ಏಕಕೋಶ ಜೀವಿಗಳು, ಬಹುಕೋಶ ಜೀವಿಗಳು ಅಂತ ಕರಿತೀವಿ ನಾವು. ಇಲ್ಲಿ ಏಕಕೋಶ ಜೀವಿಗಳ ಒಂದು ಲೈಫ್ ಸ್ಪ್ಯಾನ್ ಬೇರೆ ಇರ್ತೈತಿ. ಇನ್ನು ಆರ್ಗ್ಯಾನಿಸಮ್ಸ್ ಅಂತ ಬಂದರೆ ಇವಾಗ ಟೆರೆಸ್ಟ್ರಿಯಲ್ ಆಯಿತು ಅಥವಾ ಮತ್ತು ಆಕ್ವೆಟಿಕ್ ಆಯಿತು, ಇವುಗಳ ಒಂದು ಲೈಫ್ ಸ್ಪ್ಯಾನು ಅದರ ಒಂದು ಬರ್ತ್ ಮೇಲೆ ಡಿಪೆಂಡ್ ಆಗಿರ್ತಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದಿಷ್ಟು ಎನಿಮಲ್ಸು ಮತ್ತು ಪ್ಲ್ಯಾಂಟ್ಸು, ಇವನ್ ಇನ್ಸೆಕ್ಟದ್ದು ಲೈಫ್ ಸ್ಪ್ಯಾನನ್ನು ತಿಳ್ಕೊಬೇಕು ನಾವು. ಯಾಕಂದರೆ ಅದನ್ನು ಕೇಳುವಂತಹ ಚಾನ್ಸಸ್ ಭಾಳ ಇರುತ್ತೆ. ಈ ಒಂದು 2 ಇಯರ್ಸ್ ಕ್ವಶನ್ ಪೇಪರನ್ನು ನೋಡಿದಾಗ ನೀವು ಬಟರ್ಫ್ಲೈದು ಒಂದು ಸಾರಿ ಕೇಳಿದಾರೆ, ಮತ್ತು ಎಲಿಫೆಂಟದ್ದು ಒಂದು ಸಾರಿ ಕೇಳಿದಾರೆ. ಈ ಥರ ಯಾವುದಾದ್ರೂ ಕೇಳ್ಬೋದು, ಬಟ್ ಟೆಕ್ಸ್ಟ್ ಬುಕ್ಕನ್ನು ಹೊರತುಪಡಿಸಿ ಏನನ್ನೂ ಕೇಳಲ್ಲ ಅವರು. ಸೊ ಹಾಗಾಗಿ ನಾನು ಫಸ್ಟು ಲೈಫ್ ಸ್ಪ್ಯಾನ್ಸ್ ಏನೈತೆ ಅದ್ರ ಬಗ್ಗೆ ತಿಳ್ಕೊಳ್ದಾಯ್ತು. ಇನ್ನು ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಅಂತ ಬಂದಾಗ ರೀಪ್ರೊಡಕ್ಷನ್ 2 ರೀತಿ ನಡಿತೈತಿ, ಸೆಕ್ಸುವಲ್ ಆ್ಯಂಡ್ ಅಸೆಕ್ಸುವಲ್ ಅಂತಂದು. ಲೈಂಗಿಕ ಮತ್ತು ಅಲೈಂಗಿಕ ಈ ಎರಡರಲ್ಲಿ ಯಾವ್ಯಾವ ಎಕ್ಸಾಂಪಲ್ಸ್ ಬರ್ತಾವೆ ಅಥವಾ ರೀಪ್ರೊಡಕ್ಷನ್ ಅಂದ್ರೇನು ಮತ್ತು ಉದಾಹರಣೆಯನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾವುದಾದ್ರೂ ಹೆಂಗಂದ್ರೆ ಈಗ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ತಗೊಂಡಾಗ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ಇದನ್ನು ತಗೊಂಡಾಗ ಇದರಲ್ಲೂ ಕೂಡ ಒಂದಿಷ್ಟು ಟೈಪ್ಸ್ ಬರ್ತೈತಿ, ವಿಧಾನಗಳು ಬರ್ತಾವೆ. ಫಾರ್ ಎಕ್ಸಾಂಪಲ್ ಬೈನರಿ ಫಿಶನ್ನು, ಮತ್ತು ಬಡ್ಡಿಂಗು, ರೀಜನ್ರೇಷನ್ನು, ಕನ್ನಡದಲ್ಲಿ ಹೇಳ್ಬೇಕಂತಂದರೆ ವಿದಳನ ಕ್ರಿಯೆ, ಮೊಗ್ಗುವಿಕೆ, ಮತ್ತು ಬೀಜಗಳ ಉದುರುವಿಕೆ ಅಥವಾ ಬೀಜಗಳು. ಸೊ ಈ ಥರ ಬರ್ತಿರ್ಬೇಕಾದ್ರೆ ಇವುಗಳನ್ನು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ಎಕ್ಸಾಂಪಲ್ಸು ಸ್ಪೈರೋಗೈರ್ ಆಯಿತು, ಫ್ಲನೇರಿಯಾ, ಹೈಡ್ರಾ, ಅಮೀಬಾ, ಪ್ಲಾಸ್ಮೋಡಿಯಮ್ಮು, ಸಿಂಗಲ್ ಸೆಲ್ ಇದ್ದಿದ್ದು, ಡಬಲ್ ಸೆಲ್ ಅಥವಾ ಯುನಿಸೆಲ್ಯುಲರ್ ಮಲ್ಟಿಸೆಲ್ಯುಲರ್ ಇರೋದು ಯಾವುವು ಬೈನರಿ ಫಿಶನಿಂದ ಆಗ್ತಾವೆ. ಈ ರೀತಿ ಕ್ವಶನ್ಸನ್ನ ಕೇಳ್ಬೋದು. ಸೊ ಇಲ್ಲಿ ನಾವು ಏನಾದರೂ ಬರೀ ಎಕ್ಸಾಂಪಲ್ಸನ್ನ ನೆನ್ಪಿಟ್ಕೊಂಡ್ರೆ, ಈಗ ಡಿಸ್ಕ್ರಿಪ್ಟಿವ್ ಇರುತ್ತೆ ಬರೆಯೋದು, ಅಲ್ಲಿ ಕೇಳಿಬಿಟ್ರೆ ಸೊ ಅಥವಾ ನಾವು ಬರೆಯೋದೇ ನೆನ್ಪಿಟ್ಕೊಂಡ್ರೆ ಎಕ್ಸಾಂಪಲ್ಸು ಬೇರೆ ಕೇಳಿದರೆ, ಹಾಗಾಗಿ 10th ಒಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಇನ್ನು PUCಯಲ್ಲೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಝೂ ಸ್ಪೋರ್ಟ್ಸು, ನೋಟ್ಸು ಇದೆಲ್ಲ. ಸೊ ಹಂಗಾಗಿ ನಾನು ಬರ್ಕೊಂಡ್ರಾಯ್ತು, ಓದಿದ್ರಾಯ್ತು ಅಂದ್ಕೊಂಡೆ. ಇನ್ನು ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತಂದು ಬಂದರೆ ನಾನು ಓದಿಲ್ಲ, ಯಾಕಂದರೆ ನಾನು ಡೈಲಿ ಒಂದು ಕಾನ್ಸೆಪ್ಟ್ ಅಂತ ತಗೋತೀನಿ. ಈಗ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮಲ್ಲಿ ಲೈಫ್ ಸ್ಪ್ಯಾನು, ಒಂದಿಷ್ಟು ಆರ್ಗ್ಯಾನಿಸಮ್ದು ಲೈಫ್ ಸ್ಪ್ಯಾನ್ಸ್ ಬರ್ಕೊಳ್ಳೋದು, ನೆಕ್ಸ್ಟು ಟೈಪ್ಸ್ ಎಷ್ಟಿದಾವೋ ಅದರಲ್ಲಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ತೊಗೊಂಡ್ರೆ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಂದರೆ ಏನು, ಕ್ಲೋನ್ಸ್ ಅಂತ ಬರುತ್ತಾ, ಕ್ಲೋನ್ಸ್ ಅಂದರೆ ಏನು, ಅಥವಾ ಈಗ ಟೈಪ್ಸ್ ಬರ್ತೈತಲ್ಲ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಟೈಪ್ಸು. ಸೊ ಅದರಲ್ಲಿ ಬಡ್ಡಿಂಗು, ಝೂಸ್ಪೋರ್ಸು, ಬೈನರಿ ಫಿಶನ್ನು, ರೀಜನ್ರೇಷನ್ನು, ಈ ಥರ ಒಂದಿಷ್ಟು ಅದ್ರ ಬಗ್ಗೆ ಬರ್ಕೊಂಡು ವಿತ್ ಅದಕ್ಕೆ ಎಕ್ಸಾಂಪಲ್ಸನ್ನ ಬರ್ಕೊಂಡು ನೆಕ್ಸ್ಟ್ ಇದೇ ನೋಟ್ಸನ್ನು ನಾನು ಇವತ್ತು ಒಂದು ಸಾರಿ ಓದಿ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಸ್ಟಾರ್ಟ್ ಮಾಡಬೇಕಾದ್ರೆ ನೆಕ್ಸ್ಟು ಬೇರೆ ಓದೋದು. ಸೊ ಇನ್ನು ಇವತ್ತು ಸೆಕ್ಸುವಲ್ ರಿಪ್ರೊಡಕ್ಷನ್ ಮುಗಿಸ್ಬೇಕು ಅಂದ್ಕೊಂಡಿದ್ದೆ, ಅದನ್ನು ಕಂಪ್ಲೀಟ್ ಮಾಡಿ ಬರೆದು ತೆಗೆದೆ ಒಂದು ಸಾರಿ ಓದ್ಬಿಡ್ತೀನಿ. ಇನ್ನು ಟೈಮು 4:15 ಆಯ್ತಂದರೆ ನಾನು ಅಲಾರಾಮ್ ಇಟ್ಟಿದ್ದೀನಿ 4:15ಗೆ. ನಮ್ಮ ಸ್ಟೂಡೆಂಟ್ಸು ನಮ್ಗೆ ಸ್ಕೂಲೊಳಗೆ 10 ಜನದ್ದು ದತ್ತು ಮಕ್ಕಳನ್ನ ಕೊಟ್ಟಿದ್ದಾರೆ, ಅದಕ್ಕೊಂದೊಂದು ನೇಮ್ನ ಇಟ್ಟಿದ್ದಾರೆ. ಅವರಿಗೆ ಕಾಲ್ ಮಾಡಿ ಎಬ್ಸೋದು ಓದಕ್ಕೆ. ಸೊ ಅವ್ರ ಪೇರೆಂಟ್ಸಿಗೆ ಕಾಲ್ ಮಾಡಿ ಸೊ ಅವ್ರು ಎದ್ದಿದ್ದಾರೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು. ಬರ್ರಿ ಇನ್ನು ನಾವು ಆ ಜನದ ಗ್ರೂಪ್ನ ಬೇರೆ ಮಾಡಿಬಿಟ್ಟಿದ್ವಿ, ಅಂದರೆ ಅದಕ್ಕೆ ನೇಮ್ ಕೊಟ್ಟಿದ್ದಾರಲ್ಲ ಆ ನೇಮ್ನ ಇಟ್ಕೊಂಡು ಗ್ರೂಪ್ನ ಬೇರೆ ಮಾಡಿದ್ವಿ. ನೀವು ಮಾಡ್ತಿದ್ರಾ ಅಂತ ನಂಗೆ ಕಮೆಂಟ್ ಮಾಡಿ, ಐದೋ ಇಲ್ಲೋ ಅಂತ. ಹಲೋ, ನಮಸ್ತೆ ರೀ, ನಾವು ತಸ್ಬೀನ್ ಅವರು ಮೇಡಮ್ ರೀ. ಎದ್ಯಪ್ಪಿ? ನಮಸ್ತೆ ಅಪ್ಪಿ. ಹೌದಾ, ಎದ್ಯಾ ಅಪ್ಪಿ? ಓದಾತಿ ಇಲ್ಲ? ಸರಿ ಅಮ್ಮ, ಸರಿ ಓದ್ಕೊ. ಇಡ್ಲಿ. ಸೊ ಇದನ್ನ ಯಾಕೆ ಮಾಡ್ತಿದ್ದೀವಿ ಅಂತಂದರೆ ಮಕ್ಕಳ ಒಂದು ಏನೀಗ ಎಲ್ಲ ಥರದ ಮಕ್ಕಳನ್ನ ನೋಡ್ತೀವಲ್ಲ ನಾವು, ಅವರ ಒಂದು ರಿಸಲ್ಟಿಗೋಸ್ಕರ ಅಷ್ಟ. ಹಲೋ ಹಲೋ ಹಲೋ, ನಮಸ್ತೆ ರೀ, ನಾವು ನೀಲಮ್ಮರ ಟೀಚರ್ ಆಡ್ರಿ.
ಎದ್ದಾಳನ್ರಿ ಓದಾಕ್ರಿ? ಹೌದ್ರಿ, ಆಯ್ತು ಆಡಿ ಸರಿ. ಹಲೋ, ನಮಸ್ತೆ ರೀ. ನಾವು ಸಂಗಮೇಶ್ವರ್ ಮೇಡಮ್ ಆಡ್ರಿ. ಎದ್ದಿಲ್ಲನ್ರಿ ಓದಾಕ್ರಿ? ಹೌದ್ರಿ, ನಂಗೆ ಅವ್ರ ನಂಬರ ಇಸ್ಕೊತೀನಿ ನೋಡ್ರಿ ಇವತ್ತು ಸಂಗಮೇಶನ್ ಜೊತೆ. ಅಂದ್ರೆ ಒಂದು 10 ಜನ ಕೊಟ್ಟಾರಿ ನಮ್ಗೆ. ಅವ್ರನ್ನ ಓದ್ತಾರ ಇಲ್ಲ ಅಂತ ಚೆಕ್ ಮಾಡೋದ್ರಿ. ಹಾಂ ರೀ, ಹಾಂ ರೀ, ಹಾಂ ರೀ. ಸರಿ ಸರಿ, ನಮಸ್ತೆ ರೀ. ಸೊ ನನ್ನ ಸ್ಟೂಡೆಂಟ್ಸು ಟೋಟಲ್ 10 ಜನ ಇದ್ದಾರೆ. 10 ಜನಕ್ಕೂ ಕಾಲ್ ಮಾಡಿದೆ, ಅದರೊಳಗೆ ಇಬ್ಬರಿಗೆ ರೀಚ್ ಆಗಲಿಲ್ಲ. ಇನ್ನು ನಾನು ಇವತ್ತು ಮಾಡಿರುವಂತಹ ನೋಟ್ಸು ಇಷ್ಟು. ಸೊ ಇದನ್ನು ಒಂದು ಸಾರಿ ಓದ್ಬಿಟ್ರೆ ಮುಗಿದೋಯ್ತು. ಮತ್ತೆ ನೆಕ್ಸ್ಟ್ ಡೇ ನಾನು ಇವಾಗ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಹಿಂದಲ್ದು ಟಾಪಿಕ್ನ ಓದಿನೇ ಮುಂದೆ ಸ್ಟಾರ್ಟ್ ಮಾಡೋದು. ಇನ್ನು ಎರಡನೇದು ಬಂದು ನಾನು ಜನರಲ್ ನಾಲೆಜನ್ನು GKನ ಓದ್ತೀನಿ. GKನ ನಾನು ಸ್ಪರ್ಧಾ ವಿಜೇತನ ಓದ್ತೀನಿ ಅಂತ ಹೇಳಿದ್ದೆ. ಡೈಲಿ 2 ಪೇಜ್ನ ಓದ್ತೀನಿ ನಾನು. ನನಗೆ ಇಂಟ್ರೆಸ್ಟ್ ಇತ್ತು ಅಂದರೆ 4 5 ಪೇಜ್ ಓದ್ತೀನಿ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು ಟೈಮು ಕೂಡ ಕೆಲಸ ಒಂದು ಮಾಡಬೇಕಲ್ಲ. ಎದ್ದು 5:30 ಲಾಸ್ಟ್ ಅಂದರೆ 5:30 ಲಾಸ್ಟ್ ನಾನು ಓದೋದು. 4ರಿಂದ 5:30, 6 ಗಂಟೆ, ಒಮ್ಮೊಮ್ಮೆ 6 ಗಂಟೆ. ಸ್ಕೂಲಿಲ್ಲ ಅಂದರೆ 6:30 ಹೋಗ್ತೈತಿ. ಬಟ್ ಸ್ಕೂಲ್ ಇತ್ತು ಅಂದರೆ ನಾನು ಲಾಸ್ಟ್ 5:30 ಓದ್ತೀನಿ. 5:30ಯಿಂದ ನನ್ನ ಡೈಲಿ ರೂಟೀನ್ ಕೆಲಸ ಅದೆಲ್ಲ ಸ್ಟಾರ್ಟ್ ಆಗ್ತೈತಿ. ಇನ್ನು ನಾನು ಪ್ರತಿಯೊಂದು ಕ್ವಶನ್ ಪೇಪರ್ನ ನೋಡಿದಾಗ ಪ್ರತಿಯೊಂದು ಪೇಪರಲ್ಲಿ ಈ ಶೃಂಗಸಭೆದು ಒಂದು ಕ್ವಶನ್ಸ್ ಐತಿ. ನಾನು ಒಂದು 3 ಕ್ವಶನ್ ಪೇಪರ್ ರೆಫರ್ ಮಾಡಿದಾಗೂ ಇತ್ತು. ಸೊ ಹಾಗಾಗಿ ಆದಷ್ಟು ಏನಾದರೂ ಓದ್ತಿರ್ಬೇಕಾದ್ರೆ ಅದು ಎಲ್ಲಿ ನಡೀತು, ಯಾವ ಜಾಗದಲ್ಲಿ ನಡೀತು, ಹಿಂದೆ ಈಗ 2025ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದೈತಲ್ಲ, ಹಾಗಿತ್ತಂದರೆ 2024ರಲ್ಲಿ ಎಲ್ಲಿ ನಡೀತು, 2025ರಲ್ಲಿ ಎಲ್ಲಿ ನಡೀತು, ಇದಕ್ಕೆ ಯಾವ ದೇಶಗಳಾಗಿದ್ವು, ಭಾಗಿಯಾಗಿದ್ವು. ಒಟ್ಟು 19 ಈ ರಾಷ್ಟ್ರಗಳಿದ್ದಾವೆ, 2 ಒಕ್ಕೂಟಗಳ ರಾಷ್ಟ್ರಗಳಿದ್ದಾವೆ. ಸೊ ಅವುಗಳ ಒಂದು ಹೆಸರನ್ನು ಕೇಳ್ಬೋದು, ಅಥವಾ ಮೊದಲನೆಯ ಶೃಂಗಸಭೆಯಲ್ಲಿ ನಡೀತು, ಈ ಥರ ಕೇಳಬಹುದು ಈ ಒಂದು ಟಾಪಿಕನ್ನು ತಗೊಂಡಾಗ. ಇವನ್ ನಮ್ಮ ಭಾರತದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಲ್ಲ, ಸೊ ಅವರು ಕೂಡ ಜಾಯಿನ್ ಆಗಿದ್ದರು. ಅವರು ಈ ಒಂದು ಶೃಂಗಸಭೆಯಲ್ಲಿ G20 2025ರ ಶೃಂಗಸಭೆಯಲ್ಲಿ ಏನು ಹೇಳಿದರು ಅನ್ನೋದು, ಇವನ್ನು ಶೃಂಗಸಭೆಯ ಧ್ಯೇಯ ವಾಕ್ಯವನ್ನು ಕೇಳಬಹುದು. ಸೊ ಇಷ್ಟು ಓದಿದರೆ ಸಾಕು. ನಾನು ಏನು ಮಾಡ್ತೀನಿ ಅಂದರೆ ಓದುವಾಗ ಅಂಡರ್ಲೈನ್ ಮಾಡ್ಬೋದು ಓದ್ತಿರ್ತೀನಿ. ಲಾಸ್ಟ್ ಎಂಡಿಗೆ ಈ ಬುಕ್ಕ ಮುಗೀತು ಅಂದರೆ ಒಂದು ಸಾರಿ ಕಣ್ಣಾಡಿಸ್ಬಿಡ್ತೀನಿ ಎಲ್ಲೆಲ್ಲಿ ಏನೇನೈತಿ ಅಂತಂದು. ನಾನು ಈ GKಗಳನ್ನು ಬರ್ಕೊಳ್ಳಲ್ಲ. ಬಟ್ ನಾನು ಕ್ಲಾಸ್ ಕೇಳ್ತೀನಿ, ಅಮರ್ ಸರ್ ಕ್ಲಾಸ್ ಕೇಳ್ತೀನಿ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಐತಿ, ಆ ಕ್ಲಾಸ್ ಕೇಳ್ತೀನಿ. ಅವುಗಳನ್ನು ಮಾತ್ರ ನಾನು ಬರ್ಕೋತಾ ಹೋಗ್ತೀನಿ, ಇದನ್ನು ಬರೆಯಲ್ಲ. ಸೊ ನಮ್ಗೆ ಈ ರೀತಿ ಓದೋದ್ರಿಂದ ಅಪ್ಡೇಟ್ ಈಗ ಒಂದು 6 ಮಂತ್ಸ್ ಹಿಂದ್ಗಡೆಯಿಂದ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೀವು ಒಂದು ಮೇ ಜೂನಿಂದ ಓದಿದ್ರು ಸಾಕು, ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸನ್ನು ಇದನ್ನು ಮಾಡಿರಿ. ಯಾಕಂದ್ರೆ GK ಅಂತ ಸಪ್ರೇಟ್ ಪೇಪರೇ ಇರುತ್ತೆ, ಅದನ್ನು ಕ್ಲಿಯರ್ ಆದರೆ ಮಾತ್ರ GPS ಅದು ಬರ್ಬೋದು. ಇನ್ನು ನನಗೆ ಭಾಳ ಜನ ಕೇಳಿರೋದು PG ಐತಾ HSTRಗೆ ಅಂತ. ಇವಾಗ ಸದ್ಯಕ್ಕೆ PG ಇಲ್ಲ. CNR ಏನಾದರೂ ಚೇಂಜ್ ಆಯಿತು ಅಂದರೆ ಕಂಪಲ್ಸರಿ PG ಆಗ್ಬೋದು. ಬಟ್ ನನಗೆ ಇವಾಗ ಕ್ಲಿಯರ್ ಇಲ್ಲ. ಸೊ ನನಗೆ ಕ್ಲಿಯರ್ ಆಗಿದ್ದು ನಾ ಹೇಳೀನಿ. ಸಪೋಸ್ ನಿಮಗೆ ಏನಾರ ಕ್ಲಿಯರ್ ಆಗಿದ್ದರೆ ನನಗೆ ಕಮೆಂಟ್ ಒಳಗೆ ಹೇಳ್ರಿ ಆಯಿತೋ ಇಲ್ಲೋ ಅಂತ. ಬಟ್ CNR ರೂಲ್ಸ್ ಪ್ರಕಾರ ಇವಾಗಿಲ್ಲ.
ಸೊ ಇನ್ನು ನನಗೆ ನೋಟ್ಸ್ನ ಕೇಳ್ತಿದ್ರಿ ಜಾಸ್ತಿ ಜನ PDF ಮಾಡಿ ಸೆಂಡ್ ಮಾಡಿರಿ ಅಂತ. PDF ಮಾಡಿದ್ದೀನಿ, ಬಟ್ ಸೆಂಡ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಲಿಂಕ್ ಆದರೆ ಬರ್ತೈತಿ, PDF ಎಲ್ಲೂ ಸೆಂಡ್ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ ಕೇಸ್ ನಿಮ್ಗೆ ಅಷ್ಟು ಮೀರಿ PDF ಬೇಕು ಅಂದರೆ ನಂದು ಇನ್ಸ್ಟಾಗ್ರಾಮ್ ID ಐತಿ, ಅಕ್ಷತಾ ಕೆ ಬಂದಿ ಅಂತ. ಸೊ ಅದಕ್ಕೆ ನೀವು ಮೆಸೇಜ್ ಮಾಡಿರಿ, ನಾನು ಅದ್ರೊಳಗೆ ಸಾಧ್ಯ ಆದಷ್ಟು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಯಾಕಂದರೆ ಭಾಳ ಇದಾವೆ ಜಾಸ್ತಿ ಅಂತಂದ್ರೇನು ಸೋಷಲ್ ಅಂತೂ ಭಾಳ ಐತಿ. ಹಂಗಾಗಿ ಸ್ವಲ್ಪ ಇದು ಸೊ ಟೈಮ್ ಕರೆಕ್ಟ್ 5-6 ಆಯಿತು. ಇವತ್ತು ಸ್ವಲ್ಪ ಬೇಗ ಐತಿದ್ನಲ್ಲ, ಹಂಗಾಗಿ ಜಾಸ್ತಿ ಓದಲಿಲ್ಲ ನಾನು. ಕಾಲ್ ಮಾಡಿ ಅದರಲ್ಲೇ ಟೈಮ್ ಹೋಯ್ತು. ಇನ್ನು ಏನು ಸ್ವಲ್ಪ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ. ಈಗಂತೂ ಸದ್ಯಕ್ಕೆ ಅಮ್ಮನ ಮನೆ ಹೋಗಿದ್ದೀನಿ. ರೊಟ್ಟಿ ಅಂತ ಅವ್ರು ಮಾಡ್ತಾರೆ, ಉಳಿದಿರೋಂಥ ಪಲ್ಯ ಮೇಲೆ ಕಸ ಮುಸ್ರಿ ಅದನ್ನೆಲ್ಲ ನಾನು ಮಾಡ್ಕೋತೀನಿ. ಎಲ್ಲರೂ ಕೇಳಿದ್ದು ಮನೆ ಕೆಲಸ ಯಾವಾಗ ಮಾಡ್ತೀರಿ ಅಂತಂದು. ಮನೆ ಕೆಲಸ ನನಗೆ ಓದೋಕೆ ಇಂಟ್ರೆಸ್ಟ್ ಇತ್ತು, ಓದ್ತೀನಿ 6 ತನಕ. ಓದೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಥರ 5 ಕೈ ಮುಗಿಸಿದ್ದು ನೋಡ್ರಿ ಅತ್ತ. ಈ ಥರ ಮುಗಿಸಿ ನನ್ನ ಡೈಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀನಿ. ಕಸ ಗುಡಿಸೋದು, ಬಾಂಡೆ ತಿಕ್ಕೋದು, ಬಾಂಡೆ ತಿಕ್ಕಿದ್ದನ್ನು ತಂದು ಇಡೋದು, ನೀರನ್ನ ಹಾಕೋದು, ನೀರು ಕಾಸೋದು. ಮತ್ತು ನಾನು ಟೀ ಆಲ್ಮೋಸ್ಟ್ ಇವಾಗ ಒಂದು 3-4 ವೀಕ್ಸ್ ಆಯಿತು ಟೀನ ಕುಡಿದು ಬಿಟ್ಟಿನಿ. ಬೊಜ್ಜು ಜಾಸ್ತಿ ಇರೋದ್ರಿಂದ ಟೀ ಕುಡಿಯೋದು ಬಿಟ್ಟಿನಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ನನಗೋಸ್ಕರ ಜೀರಾ ಡ್ರಿಂಕ್ ಅಂತ ಕುಡಿತೀನಿ, ಅದನ್ನು ಮಾಡ್ಕೊಳ್ಳೋದು. ಮತ್ತು ಮನೆಯವ್ರಿಗೆ ಚಹಾ ಮಾಡಿಡೋದು. ಒಂದು ಸ್ವಲ್ಪ ಪಲ್ಯದ್ದು ನಾಳೆ ಪಲ್ಯ ಏನು ಬೇಕಲ್ಲ ಅದನ್ನ ಇವತ್ತೇ ರೆಡಿ ಮಾಡಿ ಇಟ್ಕೊಳ್ಳೋದು. ಈ ಥರ ಮಾಡಿಟ್ಕೊಂಡ್ರೆ ನನಗೆ ಏನೂ ಕಷ್ಟ ಅನಿಸಲ್ಲ, ಆಟೋಮೆಟಿಕ್ ಬಡ ಆಗ್ತೈತಿ. 6:40 ಅನ್ನೋದ್ರೊಳಗೆ ನನ್ನ ಕೆಲಸ ಮುಗೀತು ಅಂದರೆ ಇನ್ನೇನು ರೆಡಿ ಆಗೋದು. ಸೊ ಅಪ್ಪ ಇವಾಗ ಇದು ಸಕ್ಕರೆ ಚಹಾ ಕುಡಿಯತ್ತಿಲ್ಲ, ಸ್ವಲ್ಪ ಶುಗರ್ ಬೆಲ್ಲನ ಯೂಸ್ ಮಾಡತ್ತೀವಿ. ಇದು ಶುಗರ್ ಬೆಲ್ಲ ನಮ್ಮದು ಅಂಗಡಿ ಐತಿ, ಬೆಲ್ಲದ ಚಹಾ ಅಂಗಡಿ, ಅಲ್ಲಿಂದ ಒಂದು ಸ್ವಲ್ಪ ತೊಗೊಂಡು ಬಂದಿರೋದು. ಟೇಸ್ಟ್ ಮಾತ್ರ ಮಸ್ತಾಗುತ್ತಾ. ಸೊ ಈ ರೀಸೆಂಟಾಗಿ ನಾವು ಶುಗರ್ ಬೆಲ್ಲನ ಯೂಸ್ ಮಾಡತ್ತೀವಿ, ಸಕ್ಕರೆ ಟೋಟಲಿ ಅಂತ ಇಲ್ಲ, ಬಟ್ ಅವಾಯ್ಡ್ ಮಾಡತ್ತೀವಿ. ಪಾಪು ಅಂದರೆ ಇವಾಗ ಚಂಪು ಡಿಂಪುನು ಕೂಡ ಚಹಾ ಕುಡಿಯತ್ಬಿಟ್ಟಾರ. ಸೊ ಹಂಗಾಗಿ ಅವರಿಗೋಸ್ಕರ ಬೇಡ ಅನ್ನೋದಕ್ಕೋಸ್ಕರ ಶುಗರ್ ಹಾಕಿ ಒಂದು ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಚಹಾ ಮಾಡಿಕೊಡ್ತೀವಿ. ಅಂದ್ರೆ ಮಾರ್ನಿಂಗ್ ಇವಾಗ ಇದು ಚಳಿ ಅಲ್ಲ, ಸೊ ಸ್ವಲ್ಪ ಕಪ್ಪ ಆದ್ರೂ ಕರಗುತ್ತಾ ಅನ್ನೋದು. ಇನ್ನು ಇವತ್ತು ಒಂದು ಕಿರ್ಕ್ಸಾಲಿ ಪಲ್ಯ ಮಾಡ್ಬೇಕಂತ ಇತ್ತು, ರಾತ್ರಿನ ತೊಳೆದಿಟ್ಟಿದ್ವಿ. ಸೊ ನಾನು ಫ್ರೆಶ್ ಅಪ್ ಆಗಿ ಜೀರಾ ಡ್ರಿಂಕ್ನ ಕುಡಿತೀನಿ. ಫಸ್ಟ್ ಆಫ್ ಆಲ್ ಅದನ್ನ ಕುಡಿಯೋದು ನಾನು. ಜೀರಾ ಡ್ರಿಂಕ್ ಕುಡಿದು ಒಂದು ಸ್ವಲ್ಪ ನಾನು ನೋಟ್ಸ್ ಯಾವಾರ ಇದ್ರೆ ಅಥವಾ ಏನೇನು ಒಯ್ಯಬೇಕು ಸ್ಕೂಲಿಗೆ ಅನ್ನೋದನ್ನು ರೆಡಿ ಮಾಡಿ ಇಟ್ಕೊತೀನಿ. ಸೊ ಅದರೊಳಗೆ ನಾನು ಸೋಷಿಯಲ್ ನೋಟ್ಸ್ನ ಯಾವ ರೀತಿ ಮಾಡಿದ್ದೀನಿ ಅಂತಂದು ಹೇಳ್ತೀನಿ. ಒಂದು ಸಿಕ್ತು ನನಗೆ. ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂದ್ರೆ ಈ ಥರ ರದ್ದಿ ಹಾಳಿ ಬರ್ತಾವಲ್ಲ ನ್ಯೂಸ್ ಪೇಪರ್ದು, ಅದರೊಳಗೆ ನಾನು ಬರೆದು ಒಂದು ಸ್ಟೆಪ್ಲರ್ ಹಾಕಿ ಇಡ್ತಿದ್ನಿ. ಅದು ನಾನು ರೀಸೆಂಟಾಗಿ ನನಗೆ ಸಿಕ್ಕಿರಲಿಲ್ಲ. ಸೊ ಇವು ಕಳಿತೊಬ್ಬ ಅಂತ ಬುಕ್ದಾಗ ಬರೆದಿಟ್ಟಿದ್ನಿ. ಆ ಬುಕ್ಕ ನಮ್ಮ ಅಕ್ಕಾಗ ಕೊಟ್ಟೀನಿ. ಹಾಗಾಗಿ ಒಂದು ಕಾಪಿ ಸಿಕ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿನಿ. ನನಗೆ ಭಾಳ ಕೇಳತ್ತೀರಿ, ವಾಪಸ್ ಪದೇ ಕೇಳಿದ್ರು ಅದೇ ನೋಟ್ಸ್ನ ಕೇಳತ್ತೀರಿ, PDF ಸೆಂಡ್ ಮಾಡಿರಿ ಅಂತ. ಬಟ್ ನನಗೆ ನಿಜ ಹೇಳ್ಬೇಕು ಅಂದ್ರೆ ಸೆಂಡ್ ಮಾಡೋಕ್ಕಾಗ್ತಿಲ್ಲ. PDF ಮಾಡ್ಕೊಂಡಿದ್ದೀನಿ, ಸೆಂಡ್ ಆಗ್ತಿಲ್ಲ. ಅವು PDF ಅಂತ ಶೇರ್ನೇ ಆಗ್ತಿಲ್ಲ, ಡೈರೆಕ್ಟ್ ಆಗತ್ತೈತಿ. ಹಾಗಾಗಿ ಸೊ ನಾನು ಈ ಥರ ನೋಟ್ಸ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣ್ತಿರ್ಬೇಕು, ರದ್ದಿ ಪೇಪರ್ ಅಂತೂ 30 ರೂಪಾಯಿಗೆ ಎಷ್ಟು ಕೊಡ್ತಾರೆ. ಸೊ ಈ ಥರ ತೊಗೊಂಡ್ರೆ ಎಲ್ಲಾದರೂ ಜರ್ನಿ ಮಾಡ್ತಿರ್ಬೇಕಾದ್ರೂ ನೀವು ಕ್ಯಾರಿ ಮಾಡ್ಕೊಂಡು ಬರ್ಕೋಬೋದು. ಸೊ ಈ ಥರ ಮೇಂಟೈನ್ ಮಾಡೋದ್ರಿಂದ ಆಗಾಗ ನಾವು ಇಷ್ಟಿಷ್ಟೇ ನೋಟ್ಸ್ನ ಕ್ಯಾರಿ ಮಾಡೋದು ಆಗುತ್ತೆ. ಈಗ ಬುಕ್ ಆದ್ರೆ ಒಂದೊಂದು ಸಾರಿ ಕ್ಯಾರಿ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ರೀತಿ ನೋಟ್ಸ್ನ ಮಾಡಿದ್ದೀನಿ. ಒಂದು ಸಾರಿ ನೋಡ್ಕೊಂಡು ಬಂದುಬಿಡ್ರಿ ನೀವು. ಸೊ ಫ್ರಮ್ 6 to 10th ಇದ್ರೊಳಗೆ ಕವರ್ ಐತಿ, PUC ಕವರ್ ಐತಿ. ಈ ರೀತಿ ಯಾವುದಾದ್ರೂ ಈ ರೀತಿ ನೋಟ್ಸ್ನ ಮಾಡ್ಕೊಂಡ್ರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇವನ್ ನಾವು ಎಕ್ಸಾಮ್ ಟೈಮಲ್ಲೂ ಕೂಡ ಓದಲಿಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನಾನು PDF ಸೆಂಡ್ ಮಾಡಬೇಕು ಅಂತ PDF ಮಾಡಿಕೊಂಡೆ, ಬಟ್ PDF ಸೆಂಡ್ ಆಗ್ತಿಲ್ಲ. ಅದು ಮೇ ಬಿ ಲಿಂಕ್ ಬರ್ತಿಲ್ಲ ಅನ್ಸುತ್ತಾ. ಸೊ ಒಂದ್ಸರಿ ನಾನು ನೋಟ್ಸ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವೀಡಿಯೋದೊಳಗೆ. ಈ ರೀತಿ ಮಾಡಿಟ್ಕೋತೀನಿ ನಾನು ಒಂದೊಂದು ಸಬ್ಜೆಕ್ಟನ್ನು. ಸೊ ಇನ್ನು ಟೈಮ್ ಆಯಿತು ಸ್ಕೂಲಿಗೆ ಹೋಗೋದು. ಸೊ ಹೋಗ್ತಾ ಇದ್ದೀವಿ. ಬಸ್ ಇಲ್ಲಿಂದ ನಾನು ಡೈರೆಕ್ಟ್ ಅಪ್ ಆ್ಯಂಡ್ ಡೌನ್ ಮಾಡತ್ತೀನಿಲ್ಲ, ನಾನು ಬಸ್ ಬಂತು. ಸೊ ಇಲ್ಲಿಂದ ಡೈರೆಕ್ಟ್ ಸ್ಕೂಲಿಗೆ ಹೋಗಿ ಇನ್ನು ಹುನಗುಂದಲ್ಲಿ ಲೇಡೀಸ್ ರೂಮ್ ಐತಿ. ಸೊ ಹುನಗುಂದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನಂಗೆ ಬಸ್ಸಿನ ಟೈಮ್ ಇತ್ತು ಅಂದರೆ ನಾನು ಒಂದು 50 ಮಿನಿಟ್ಸು 10 ಮಿನಿಟ್ಸು ಏನು ಮಾಡ್ತೀನಿ, ಕೂತು ಓದ್ತೀನಿ. ಯಾವಾಗಲೂ ಸ್ಪರ್ಧಾ ವಿಜೇತ ಅಂತೂ ತೊಗೊಂಡೋಗ್ಬಿಡ್ತೀನಲ್ಲ, ಹಂಗಾಗಿ ಒಂದು ಕವರ್ ಓದ್ತೀನಿ. ಇಲ್ಲ ನಂಗೆ ಆಟೋಮೆಟಿಕ್ ಇಲ್ಲ, ನಾನು ಆನ್ ಟೈಮ್ ಬಂದಿದ್ದೀನಿ ಅಂದರೆ ಓದಲ್ಲ, ಬಸ್ ಒಳಗೆ ಓದ್ತೀನಿ. ಸೊ ಇನ್ನು ಸ್ಕೂಲಿಗೆ ಹೋಗೋದು, ಸ್ಕೂಲಲ್ಲಿ ಮೊಬೈಲಲ್ಲೂ ಇಲ್ಲ. ಸ್ಕೂಲಿಗೆ ಹೋಗಿ ಆ್ಯಸ್ ಇಟ್ ಈಸ್ 4:30 ಮತ್ತು ಎಕ್ಸ್ಟ್ರಾ ಕ್ಲಾಸ್ನ ತೊಗೊಂಡು ವಾಪಸ್ ಮನೆಗೆ ಬರೋದು. ಇದು ನನ್ನ ರೂಟೀನಾಗಿರುತ್ತೆ. ಮನೆಗೆ ಬಂದಮೇಲೆ ನಾನು 8 ಗಂಟೆಗೆ ಬಂದರೆ ಏನು ಓದಲ್ಲ. ಸ್ವಲ್ಪ 7 ಗಂಟೆ 6:30 ಬಂತು ಅಂದರೆ ಯಾವುದಾದ್ರೂ ಕ್ಲಾಸ್ ಕೇಳ್ತೀನಿ, ಇಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಷ್ಟು ನನ್ನ ದಿನಚರಿ ಆಗಿರುತ್ತೆ.
ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ. ನನ್ನ ಹೊಸ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಈ ಪ್ರೀತಿಗೆ ನನ್ನ ಒಂದು ವಿಡಿಯೋದನ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಿ. ಹಂಗೆ ಈ ಸಪೋರ್ಟ್ ಕಂಟಿನ್ಯೂ ಇರಲಿ ಅಂತ ಹೇಳ್ತೀನಿ. ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವುದ್ರ ಬಗ್ಗೆ ಬೇಕು ಅಂತ ನಂಗೆ ಕಮೆಂಟಲ್ಲಿ ಹೇಳ್ರಿ. ಬಾಯ್ ಬಾಯ್, ಸಿ ಯು ಆಲ್.